ಸಂಕಟವಾಗುತ್ತಿದೆ. ದತ್ತ ಅಡವಿಯನ್ನು ಸೇರಿಕೊಂಡ ತನ್ನ ಹೆಂಡತಿಯೊಂದಿಗೆ ಎಂದು ಹೇಳುತ್ತಿರುವೆಯಲ್ಲ, ಎಂತಹ ಮಾತನ್ನು ಕೇಳುತ್ತಿರುವೆ ನಾನು. ಇದೆಲ್ಲ ಯಾವ ಕಾರಣದಿಂದ ಆಯಿತು ಎಂಬುದನ್ನು ಹೇಳಲಾರೆಯ ದೊರೆಯೇ? ಅದಕ್ಕೆ ನಿನ್ನ ಪ್ರತಿಕ್ರಿಯೆ ಏನು? ನನ್ನ ಪ್ರತಿಕ್ರಿಯೆ ಅದರಲ್ಲಿ ನಳನಂತೆ ಒಂದು ದೋಷವಿದೆ. ಒಂದು ವೇಳೆ ನಳ ಪಿಶರ್ನಲ್ಲಿ ದ್ಯೂತದೊಂದಿಗೆ ಸ್ವಸಂಚಾರವನ್ನ ದೂತರನ್ನು ಹಟ್ಟಿನಲ್ಲಿ ಹೇಳುತ್ತಿದ್ದರೆ ಆಗಿದ್ದಾಗಲೇ ನಾನು ಹೊರಟು ನನ್ನ ಸೈನ್ಯವನ್ನು ಕೂಡಿಕೊಂಡು ಬಂದು ಪುಷ್ಕರನನ್ನ ಸೋಲಿಸಿ ಸಾಮ್ರಾಜ್ಯವನ್ನು ಮರಳಿಕೊಡುತ್ತಿದ್ದೆ. ಈಗಲಾದರೂ ತಡವಾಗಿಲ್ಲ. ಆದ್ದರಿಂದ ಈಗಲೇ ಹೋಗೋಣ. ನನ್ನ ಸೈನ್ಯವನ್ನು ತಡೆ. ನೀನು ಅದಕ್ಕೆ ಸಮರ್ಥನೌದು. ಆದರೆ ನಳ ಅದನ್ನು ಒಪ್ಪಬೇಕಲ್ಲ. ಯಾಕೆ? ತನ್ನ ಸ್ಥಿತಿಯ ತಾಮರಿಯದೊಡೆ ಅದೇ ಪ್ರಳಯ. ತನ್ನ ವಚನ ತನಗೆ ಹಗೆಯಾದೊಡೆ ಅದೇ ಪ್ರಳಯ. ಇನ್ನೊಮ್ಮೆ ಹೇಳು. ತನ್ನ ಸ್ಥಿತಿಯ ತಾಮರಿಯದೊಡೆ ಅದೇ ಪ್ರಳಯ. ತನ್ನ ವಚನ ತನಗೆ ಹಗೆಯಾದೊಡೆ ಅದೇ ಪ್ರಳಯ. ಇದು ನಳನ ಜೊತೆಗೆ ಇದ್ದವನಿಗೆ ಮಾತ್ರ ಹೇಳಲು ಸಾಧ್ಯ. ನಳ ತನ್ನ ಮಾತಿಗೆ ತಪ್ಪಲಾರ. ನಳನ ಆಶ್ರಯ ತಪ್ಪಿದಂತಹ ನಾನು ನಿನ್ನಲ್ಲಿಗೆ ಯಾಕೆ ಬಂದೆ? ಯಾಕೆ? ನಳ ಹಾಗೂ ನಿನ್ನ ಬಾಂಧವ್ಯದ ಕುರಿತು ಅನೇಕ ಬಾರಿ ನನ್ನಲ್ಲಿ ಹೇಳಿದ್ದುಂಟು. ನನಗೊಂದು ಯೋಗ್ಯ ನೆಲೆ ಸಿಗುವುದಿದ್ದರೆ ಇಲ್ಲೇ ಎಂದು ಭಾವಿಸಿದ್ದೇನೆ. ಇನ್ನು ನಿನ್ನ ಈ ತುಡುಕು ನಿರ್ಧಾರದಿಂದ ನಳನಿಗೆ ಕೆಡುಕಾದೀತೆ ವಿನಃ ಒಳ್ಳೆಯದಾಗಲಿಕ್ಕಿಲ್ಲ. ಅಂದರೆ ನನ್ನ ಸೇವೆಯನ್ನು ಕೂಡಿಕೊಂಡು ಬಂದು ನಾನು ನಳನನ್ನು ಹುಡುಕಿ ಅವನಿಗೆ ಸಾಮ್ರಾಜ್ಯವನ್ನು ಮರಳಿಸುವುದು ಒಳ್ಳೆಯ ಕೆಲಸ ಅಲ್ವಾ? ತುಡುಕು ನಿರ್ಧಾರ ಬೇಡ ದೊರೆಯೇ. ಅವನ ನಳ ಒಂದಲ್ಲ ಒಂದು ದಿನ ಬಂದಾನು, ಅವನ ಮತ್ತೆ ಚಕ್ರವರ್ತಿಯಾದನು. ಹಾದು ನೋಡಬೇಕು ದೊರೆಯೇ. ಅಂತಹ ಭರವಸೆ ನನ್ನ ಮಾತಿಗೆ ಆತ ತಪ್ಪಲಾರ. ನಿನ್ನ ಮಾತನ್ನು ಕೇಳಿ ನಾನು ಒಪ್ಪುತ್ತೇನೆ. ತನ್ನ ಸ್ಥಿತಿಯ ತಾನರಿಯದರೆ ಅದೇ ಪ್ರಳಯ. ತನ್ನ ವಚನ ತನಗೆ ಹಗೆಯಾದೊಡೆ ಅದೇ ಪ್ರಳಯ. ಇದನ್ನು ಮರೆತೇ ಲೋಕ ಬದುಕುತ್ತಾ ಇರುವುದು ನಮ್ಮ ಎದುರು ಈಗ. ಇಂತಹ ಮಾತನ್ನು ಹೇಳಿದ ನಿನಗೆ ನಾನು ಭಾವಿಸುತ್ತೇನೆ, ನಳ ಚಕ್ರವರ್ತಿ ದಟ್ಟರವಿಯನ್ನು ಸೇರಿ ಮಹಾವೃಕ್ಷಗಳಲ್ಲಿ ಬಿದ್ದ ಫಲಗಳನ್ನು ತೆಗೆದುಕೊಂಡು ತಿಂದು ಬದುಕಿಯಾನೆ ಹೊರತು ಅವನು ತನ್ನ ವಚನವನ್ನ ತಪ್ಪುವವನಲ್ಲ, ವಚನ ಭ್ರಷ್ಟನಾಗುವವನಲ್ಲ. ಖಂಡಿತವಾಗಿಯೂ ಇನ್ನು ನಿನ್ನ ಅವನ ಸಂಬಂಧ ಹೇಗೆ ನನಗೆ ಗೊತ್ತಿಲ್ಲ. ದೊರೆಯೇ, ನಳ